ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾತ್ಮರಾಮ್. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ಉತ್ತರ ನಕ್ಷತ್ರ, 22/12/2024 ಭಾನುವಾರ. ಮುಖ್ಯಾಂಶಗಳು: ವಿಶ್ವ ಧ್ಯಾನ ದಿನಾಚರಣೆ, ಡಿಸೆಂಬರ್ 23 ರೈತ ದಿನಾಚರಣೆ. ಸುದ್ದಿಯ ವಿವರ: ಧ್ಯಾನವು ಮಾನಸಿಕ ಮತ್ತು ದೈಹಿಕ ತಂತ್ರಗಳ ಸಂಯೋಜನೆ ಬಳಸಿಕೊಂಡು ಮನಸ್ಸನ್ನು ಕೇಂದ್ರೀಕರಿಸುವ ವಿಧಾನವಾಗಿದೆ ಎಂದು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಚಾಲಕ ನಾಗೇಶ್ ಕಾಮತ್ ಹೇಳಿದರು. ವಿದ್ಯಾನಗರದಲ್ಲಿರುವ ಕನ್ನಡ ಭವನದಲ್ಲಿ ಶನಿವಾರ ವಿಶ್ವ ಧ್ಯಾನ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಧ್ಯಾನವು ಒತ್ತಡ, ಭಯ, ಆತಂಕ, ಖಿನ್ನತೆ ಮತ್ತು ನೋವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಶಾಂತಿ, ಗ್ರಹಿಕೆ, ಪರಿಕಲ್ಪನೆ ಹಾಗೂ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ. ಜೀವನದಲ್ಲಿ ಒತ್ತಡದ ಬದುಕು ಸಾಗಿಸುವ ಪ್ರತಿಯೊಬ್ಬರಿಗೂ ಧ್ಯಾನ ಎಂಬುದು ಅತಿ ಅವಶ್ಯಕ. ಪ್ರತಿನಿತ್ಯ ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನಗಳನ್ನು ಅಳವಡಿಸಿಕೊಂಡಾಗ ನಮ್ಮ ಮನಸ್ಸು ಕ್ರಿಯಾತ್ಮಕ ಚಟುವಟಿಕೆ ನಡೆಸಲು ಸಾಧ್ಯ. ಆರೋಗ್ಯ ಅಮೂಲ್ಯವಾದ ಸಂಪತ್ತು. ಧ್ಯಾನ ಮಾನಸಿಕ ಕಿರಿಕಿರಿಯನ್ನು ಹೋಗಲಾಡಿಸಿ ಒತ್ತಡದ ನಿವಾರಣೆಗೆ ಸಹಕಾರಿಯಾಗಲಿದೆ ಎಂದರು. ಯೋಗ ಸಮಿತಿ ಶಿಕ್ಷಕಿ ಸೀತಾಲಕ್ಷ್ಮಿ, ನಗರ ಸಂಚಾಲಕಿ ಗಾಯತ್ರಿ ನಾಗರಾಜ್, ಪದಾಧಿಕಾರಿಗಳಾದ ರವಿಕುಮಾರ್, ಮಕ್ಬುಲ್, ಕುಮಾರ್, ಕಾರ್ತಿಕ್, ಸುಬ್ರಹ್ಮಣ್ಯ, ಮಲ್ಲಿಕಾ, ಮೇಘನಾ ಇದ್ದರು. ಕೃಷಿ ಇಲಾಖೆ ಮತ್ತು ಕೃಷಿಕ ಸಮಾಜದಿಂದ ಡಿಸೆಂಬರ್ 23ರಂದು ಬೆಳಗ್ಗೆ 10:30ಕ್ಕೆ ಆನೆಗುಂದದ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ರೈತ ದಿನಾಚರಣೆ ಏರ್ಪಡಿಸಲಾಗಿದೆ. ಶಾಸಕ ಟಿಡಿ ರಾಜೇಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕೃಷಿಕ ಸಮಾಜದ ಅಧ್ಯಕ್ಷ ಮಾವಿನಕಾಡು ರಂಗನಾಥ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಡಾಕ್ಟರ್ ಜಯಪ್ರಕಾಶ್, ಡಿಸಿ ಶಂಕರಪ್ಪ, ಕಾನುವಳ್ಳಿ ಚಂದ್ರಶೇಖರ್, ಕೆಎನ್ ಗೋಪಾಲ್ ಹೆಗ್ಡೆ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇಂದಿನ ಕಾರ್ಯಕ್ರಮ: ಶ್ರೀ ಶಾರದಾ ಧನ್ವಂತರಿ ಆಯುರ್ವೇದ ಆಸ್ಪತ್ರೆ ಹಾಗೂ ಜೆಸಿಬಿಎಂ ಕಾಲೇಜು ಜಂಟಿ ಆಶ್ರಯದಲ್ಲಿ ಮಧುಮೇಹ ಉಚಿತ ತಪಾಸಣೆ ಹಾಗೂ ಜಾಗೃತಿ ಶಿಬಿರ. ಪಾಲ್ಗೊಳ್ಳುವ ತಜ್ಞ ವೈದ್ಯರು ಡಾಕ್ಟರ್ ಡಿವಿ ಕೇಶವ್, ಡಾಕ್ಟರ್ ಸುಹಾಸ್, ಡಾಕ್ಟರ್ ಅರ್ಚನಾ. ಸ್ಥಳ: ಜೆಸಿಬಿಎಂ ಕಾಲೇಜು. ಸಮಯ ಬೆಳಗ್ಗೆ 10. ಜಾಹೀರಾತು: ಹೋಟೆಲ್ ಅದ್ವೈತ ಲ್ಯಾನ್ಸರ್ಗೆ ರೂಮ್ ಬಾಯ್ಸ್ ಬೇಕಾಗಿದ್ದಾರೆ. ಸಂಪರ್ಕಿಸಿ 9449083488. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.